ಆದ್ರೂ ಈ ಮೊಬೈಲ್ ತೆಗೆದು ಫಿಟ್ ಮಾಡ್ಕೊಬಿಟ್ರೆ ಹೆವಿ ವೆಯ್ಟ್ ಗುರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಂ ಹಾಂ, ನಮ್ಮ ಹತ್ರ ಇರೋದ ಈಗ ಹೆಲ್ಮೆಟು. ನೀನು ಚೂಪಾಗಿರೋ ಹೆಲ್ಮೆಟ್ ತಗೋತೀನಿ ಅಂದರೆ 3,000 ಬೇಕು. ನೋಡು, ಹೆಲ್ಮೆಟಿಗೆ ಲೋನ್ ಕೊಡೋರಿದ್ರೆ ನೋಡಲ, ಯಾರನ್ನಾರು ಲೋನ್ ಕೊಡೋರಿದ್ರೆ. ಇನ್ನು ನಮ್ಮ ಮಿಡಲ್ ಕ್ಲಾಸ್ ಲೈಫಲ್ಲಿ ಹಂಗೆ ಇರಬೇಕು, ಇನ್ನೇನು ಮಾಡವ. ಈಗಿರೋದೇ ಹಂಗೆ, ಚಡ್ಡಿ ತಗೋಬೇಕು ಅಂದ್ರೂ ಲೋನ್ ಮಾಡಿಸ್ಬೇಕು, ಆ ಲೆಕ್ಕಾಚಾರದಲ್ಲಿರೋದು ನಾವು. ಇವತ್ತು ಮೊದಲನೇ ವಿಡಿಯೋ ಅನ್ನೋ ಕಾರಣಕ್ಕೆ ನಾವು ಬೆಟ್ಟಕ್ಕೆ ಬರ್ತಾ ಇರೋದು. ಲೈಟು ಮಿಣ್ಕ ಅಂತ ಐತೆ ನೋಡಲ್ಲಿ. ಚೇಂಜ್ ಇದ್ದ ಕೂತ್ಕೋ, ಇಳಿದ್ಬಿಟ್ಟೆ ಯಾಕೆ ಕೊಡಬೇಕು ಹಂಗ. ಅದಕ್ಕೆ ಕಣ್ರ ದುಡ್ಡನ್ನ ಹಿಂದ್ಗಡೆ ಜೋಗ್ಬೇಕಬೇಡಿ. ಹಿಂದ್ಗಡೆ ಅದೇ ಗೊತ್ತಲ್ಲ, ಸಾಧು ಹೋಗಿಲ್ತಾರ. ಪೆನ್ಸಿಲ್ ಮೀಸೆ ಇನ್ಸ್ಪೆಕ್ಟ್ರು ಟಿಕೆಟ್ ಇಸ್ಕೋಬೇಕಾ? ಇಲ್ಲ, ಅದು ಬೇರೆ ಆಯ್ತಾ? ಅವೆಲ್ಲ ಏನೂ ಇಲ್ಲ, 10 ರೂಪಾಯಿ ಕೊಟ್ಬಿಟ್ಟು ಮನೆಗೆ ಹೋಗ್ಬೋದು ಸೀದಾ. ಆ ಕಡೆಯಿಂದ ಯಾರು ಮುಟ್ಟೆ ನೋಡಲ್ಲ, ಬಾಬೇಕಾರೆ ಆ ಕಡೆಯಿಂದ ತೋರಿಸ್ತೀನಿ. ಆ ಕಡೆ ಇದ್ದಾಗ ಅಣ್ಣ 100 ರೂಪಾಯಿ ಕೊಡೋನು ಆ ಕಡೆಯಿಂದ ಬರ್ಬೇಕಾದ್ರೆ. ಅವರು ತಾತಪ್ಪ ಇದ್ರು, ಅವ್ರಿಗೆ 100 ರೂಪಾಯಿ ಕೊಟ್ಟ ಅಂದರೆ ಚೇಂಜ್ ಇಲ್ಲ, ನಡಿ ಅಂದ್ಬಿಡೋರು. ಹಂಗೆ ಮಾಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬಂದಾಗಲೆಲ್ಲ 10 ರೂಪಾಯಿ ಉಳಿಸ್ತಾ ಇದೆ. ಆಗ ಸ್ವಲ್ಪ ಜಾಗ ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ. ಇಲ್ಲೇ ಹಾಕ್ಬಿಡವ. ಸ್ವಾಮಿ ಶರಣಮಯ್ಯಪ್ಪ. ಪಾರ್ಕಿಂಗ್ ಬೋರ್ಡ್ ಚೆನ್ನಾಗಿ ಹಾಕವ್ರೆ. ನಡೀರಪ್ಪ, ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾಯಿತು. ಮೊದಲನೇ ವಿಡಿಯೋ ಶುರುನೂ ಆಯಿತು. ಹಾಂ, ಯಾವುದಪ್ಪ ಮುಂದೆ 20 ಕಿಲೋಮೀಟ್ರ್ ಸ್ಪೀಡ್ ಲಿಮಿಟು ಅನ್ನೋದ? ಸ್ಟ್ಯಾಂಡೇ ಎತ್ತಿಲ್ಲ. ಇದೇನು ಟ್ರಾಫಿಕ್ ಜಾಮಾ? ಏನು ಮಾಡ್ತಾವ್ರಿ ಇಲ್ಲಿ? ಟ್ಯಾಕ್ಸು 10 ರೂಪಾಯಿ ಟ್ಯಾಕ್ಸು. ಆಟೋ ಕಾರಿಗೆ 40 ರೂಪಾಯಿ. 2 ಬೈಕಲ್ಲಿ ಬಂದರೆ ಹಂಗಾರೆ 20 ರೂಪಾಯಿ ಉಳಿಸ್ತೀವಿ ನಾವು. ರುಕೋ ಜರಾ ಸಬರ್ ಕರೋ. ಲೆಕ್ಕ ಹಾಕು. ಈಗ ಒಂದು ಕಾರಲ್ಲಿ ಬಂದರೆ 5 ಜನ ಬರ್ಬೋದು, ಕೊನೆಗೆ 6 ಜನ. ಅದೇ 2 ಗಾಡಿ ತಗೊಂಡು 3 ಜನ ಹಾಕೊಂಡು 2 ಗಾಡೀಲಿ ಬಂದರೆ 20 ರೂಪಾಯಿ ಉಳಿಸ್ತೀವಿ. ಹೆಂಗೆ? ಓಹೋ, ಅಣ್ಣನ ಎಕ್ಸಾಸ್ಟು ಮಸ್ತು. ಏನು ಮುತ್ಕೊಟ್ಟು ಕೊಟ್ಟವ್ರ? ಫಸ್ಟು ಈ ಚಳಿಲಿ ಟ್ಯಾಂಕ್ ಖಾಲಿ ಮಾಡಬೇಕು. ಒಳ್ಳೆ ಜಾಗ ಹುಡ್ಕೋ. ಮುಂದೆ ಗಂಟೆ ಹೋಗೋಕ್ಕಾಗಲ್ಲ, ಇಲ್ಲೇ ನಿಲ್ಲಿಸ್ಬಿಡ್ತೀನಿ. ಐಸಾ समझ रहे आप ಓ ಗೇರಲ್ಲಿ ಐತಿ ಕಣ. ಗೇರಲ್ಲಿ ನಮ್ದು ಮೊದಲೇ ಕಿಕ್ ಸ್ಟಾರ್ಟು. ದೇವರು ಕಾಲು ಗಟ್ಟಿಯಾಗಿ ಕೊಟ್ಟವನೇ ಅಂದ್ಬಿಟ್ಟು ನಾವು ಕಿಕ್ ಸ್ಟಾರ್ಟ್ ತಗೊಂಡೀವಿ. ಸೆಲ್ಫ್ ಸ್ಟಾರ್ಟ್ ತಗೊಳಕ್ಕೆ ಕಾಸಿಲ್ಲ, ಏನು ಮಾಡವ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಣ್ಣಂದು ಲೈಟ್ ಇಲ್ಲ ಅನ್ನಂಗಿದೆ. 2 ಇಂಡಿಕೇಟ್ರನ್ನು ಪಣ ಅನ್ಸ್ಕೊ ಹೋಯ್ತಾವನೆ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ನೀನೇನ್ ಮಾಡ್ತಾ ಇದೀಲ್ಲ? ಯಾಕೆ ನಿಮ್ಮ ಹುಡುಗಿ ಮೆಸೇಜ್ ಮಾಡ್ತಾವಳೇನಾ?
ಆಫ್ಲೈನ್ ಆಗ್ಬಿಟ್ಟಿದ್ದಾಳ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಹಂಗಂದ್ಮೇಲೆ ಮೊಬೈಲ್ ಏನು ಮಾಡ್ತಾ ಇದೀಯ? 2ನೇ ಲವ್ ಮಾಡ್ತಾ ಇದೀಯಾ? ಅದೇ ಮಿಸ್ ಆಗಿ ಅದೇನೋ ನಮ್ಮಪ್ಪ ಒಂದು ಡೈಲಾಗ್ ಹೊಡಿತಿದ್ದ, ಹಂಗಾಗೋದು. ಆಮೇಲೆ ಕಾಡ್ದಾರಿಲಿ ಹೋಗ್ಬೇಕಾದ್ರೆ ಸ್ಟೆಪ್ನಿ ಏನಾದ್ರು ಇರಬೇಕು ಅಂತಿದ್ದ, ಆ ಥರ ಏನಾದರೂ. ಬರೀ ಇಂಥದೆಯಾ? ಯಾವ ಸ್ಟೆಪ್ನಿ ಬಗ್ಗೆ ಮಾತಾಡ್ತಾ ಇದೀಯಪ್ಪ? ಆಹಾ, ಈ ಟೈಮಲ್ಲಿ ಈ ಸಾಂಗ್ ಬೇಕಾ? ನೋ ಕಾಮೆಂಟ್ಸ್. ಗಾಡಿ ಬೇರೆ ರೆಡಿ ಮಾಡಿಸ್ಬೇಕು, ದುಡ್ಡು ಬೇರೆ ಇಲ್ಲ, ಇದರಲ್ಲೊಂದು ಹೆಲ್ಮೆಟ್ ಬೇರೆ ತಗೋಬೇಕು. ಈ ಹೆಲ್ಮೆಟು ಮುಂದೆ ಫೋನ್ ಹ್ಯಾಂಗ್ ಮಾಡ್ತು ಅಂದರೆ ಮುಂದೆ ರೋಡೇ ಕಾಣಲ್ಲ, ಕಣ್ಣೆಲ್ಲ ಮುಚ್ಕೋತದೆ. ಹಾಂ, ಆಮೇಲೆ ದೇವ್ರ ಕಣ್ಣು ಮುಚ್ಚಿಬಿಡ್ತಾನೆ. ಓಹೋ, ಏನು ಬತ್ತಾದೆ ಅಣ್ಣ. ಹಾಂ, ಮೊದಲನೇ ಮೋಟಲಾಗಿ ಹೋಗಿ ಮೊದಲನೇ ಮೋಟಲಾಗಿ ಎಂಡ್ ಆಗೋಗಿದೆ. ಸ್ಟಾರ್ಟ್ ಅನ್ನೋ ತನಕನೇ ಈಗ ಸ್ಟಾರ್ಟ್ ಎಂಡ್ ಎಂದು ಬಿಡ್ಬೇಕು. ಈ ಥರ ಮಾಡ್ಬಿಟ್ಟವನೇ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮೊದಲು ಒಂದು ಕ್ಯಾಮ್ರಾ ತಗೋಬೇಕು ಅಂತ ಅನ್ಕೋತೀನಿ. ಈಗಿರೋ ಲೋನ್ನೇ ಕಟ್ಟಿ ನಾನು ಸುಧಾರಿಸ್ಕೊಂಡ್ರೆ ಸಾಕು ಅನ್ನಂಗೆ ಆಗದೆ. ಈ ಟೈಮಲ್ಲಿ ಕ್ಯಾಮ್ರಾ ತಗೊಂಡು ಅದಕ್ಕೆ ಬೇರೆ ಲೋನ್ ಮಾಡಿಸ್ಕೊಂಡು, ವಾಟ್ ಐ ಆಮ್ ಥಿಂಕಿಂಗ್ ಅಂದರೆ, ಏನಾದರೂ ಒಂದು ಒಳ್ಳೆ ಐಡಿಯಾ ಹೇಳ. ಈಗ ನಾನು ಒಂದು 30,000, ಒಂದು 5,000 ಹೆಲ್ಮೆಟು ಅನ್ಕೋ, 35,000 ಇನ್ವೆಸ್ಟ್ಮೆಂಟು. 5,000 5,000 ಯಾರ ಹತ್ರ ಐತೆ ಈಗ? ಬಡ್ಡಿ ಯಾರು ಕಟ್ಟೋರು ಹಂಗಾದ್ರೆ? ಏಯ್, ಯಾರು ಸ್ಪಾನ್ಸರ್ ಹುಡ್ಕೋ, ಸ್ಪಾನ್ಸರು 35,000 ಯಾರು ಸ್ಪಾನ್ಸರ್ ಮಾಡೋ ಅಂಥವ್ರು ಹುಡ್ಕೋ. ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ನೋಡು, ಈಗ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಗಳು ಇರ್ತಾರೆ ಅನ್ಕೋ, ಅವ್ರನ್ನೆಲ್ಲ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲಿಗೆ ಕಳ್ಸೋಕ್ಕೋಸ್ಕರ ಅವ್ರು ಒಬ್ಬೊಬ್ರು ಸ್ಪಾನ್ಸರ್ ಹುಡ್ಕ್ತಾ ಇರ್ತಾರೆ. ಆ ಥರ ಈಗ ನಮಗೆ ಕ್ಯಾಮ್ರಾ ಮತ್ತು ಹೆಲ್ಮೆಟ್ ತಗೊಳಕ್ಕೆ ಒಬ್ಬರು ಸ್ಪಾನ್ಸರ್ ಹುಡ್ಕೋ. ಯಾವುದಾದ್ರು ಇಲ್ಲಿ ಜಾತ್ರೆ ಅವನು ಅಲ್ಲ, ಈ ಓಲೋದವನು ಅಲ್ಲಿಗೆ ಏನಕ್ಕೆ ಸ್ಪೀಕರ್ ಬಿಟ್ಟ ಅಂತ ಗೊತ್ತಾಯ್ತೆ ಅಲ್ವಲ್ಲ? ಸಾಂಗ್ ಹಾಕೊಳ್ಳಿ ಅಂತಾನೆ ಸ್ಪೀಕರ್ ಬಿಟ್ನಾ? ಅದ್ಯಾಕೆ 2,000 ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಒಂದು ಸ್ಪೀಕರ್ ತೆಗೆದು ಮುಂದೆ ಮಡಿಕೊಂಡಿದ್ದೀರಾ? ಅದು ಹಾಂ, ದಿಮ್ಮಿ 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 ಅದಕ್ಕಿಂತ ಸೌಂಡು. ಆಯ್ತು, ಆಮೇಲೆ ಒಳಗಡೆನೇ ಇರುತ್ತೆ ಅಂತ ಡಿಕ್ಕಿ ಒಳಗೆ ಹಾಕೊಳ್ಳೋದು. ಯಾಕೆ ಕೇಳಲ್ಲ? ಡಿಕ್ಕಿನ 1-2-3 ತೂತ್ ಮಾಡ್ಕೊಳ್ಳೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಯಾರು ಬತ್ತಾರ ನೋಡೋ, ಹಿಂದೆಯಿಂದ ಬಂದು ಹಾಕ್ಬಿಟ್ಟಾರು. ಅಣ್ಣ ನಾನು ಬಲ್ಲಕ್ಕೆ ಹೋಯ್ತಾವನಿ, ಅಣ್ಣ ನಾನು ಬಲ್ಲಕ್ಕೆ ಹೋಯ್ತಾವನಿ, ಅಣ್ಣ ನಾನು ಬಲ್ಲಕ್ಕೆ ಹೋಯ್ತಾವನಿ. ಇದು ಆಕ್ಚುಲಿ ಚೆನ್ನಾಗಿದೆ. ನಾನೊಂದು ಐಡಿಯಾ ಹೇಳ್ತೀನಿ, ಹಂಗೆ ಮಾಡು. ಹಿಂಗೆ ತಗೊಂಡೋಗಿ ಅದ್ರ ಮುಂದೆ ಪಕ್ಕದಲ್ಲಿ ನಿಲ್ಲಿಸ್ತೀನಿ. ಒಂದು ಟ್ರೇ ಹಾಕಬಿಡು. ಅಯ್ಯಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋಗೋ ಐಡಿಯಾ ವಾ. ಸರಿ, ನಾನಂತೂ ಬರೀಕಿಲ್ಲಪ್ಪ. ಹೋಗ್ತಾ ಇರೋ ಲಾರಿಗೆ ಬೈಕ್ ಸಾವಿರ ಇದ್ರು, ಹಾಲಿನ ಪ್ಯಾಕೆಟ್ ಹೇಳೋದು, ಸಿಗ್ಗ ತಗೋದು, ಬೂತಿ ಮರ ಇಲ್ಲಿಂದ ಕದ್ಕಡೆ ಬೂತಿಗೆ ಮರ ಕೊಡ್ರೆ ನಾಯಿನ ರೇಟ್ ಹೊಡಿತಾರೆ. ಬೂತ್ನವನೇ ಫಸ್ಟು ಬೂತೆ ಮರಾಗಿ ರೆಡ್ ಕೇಳ್ಕೊಂಡ್ರೆ ಇಬ್ಬರು ಇಟ್ಟಿಗಳು ತಲೆ ಮೇಲೆ ಹೊಡೆದು ಹಾಲು ಕುಡಿಸ್ತಾನೆ. ನಮ್ಗೆ 2 ಪ್ಯಾಕೆಟ್ ಲಸ್ಸಿ ಕೊಟ್ಟು, ಲಸ್ಸಿ ಆದ್ರೇನೋ ಸರಿ, ಹಾಲು ಮೊಸರು ಆಗ್ಬಿಟ್ರೆ ಹಾಲು ಮೊಸರು ಮನೆಗೆ ಹೋಗಿ ಹಾಲಲ್ಲ ಆದ್ರೆ ಮನೆಗೆ ಊಟ ಬರ್ತಾರೆ. ಒಂದು ಟ್ರೇಲ್ ಕಮ್ಮಿ ಅಂದ್ರೆ 20 ಲೀಟ್ರ್ ಇರ್ತದ ಕಣ. 20 ಲೀಟ್ರಲ್ಲಿ 20 ಲೀಟ್ರ್ ಟೀ ಕಾಯಿಸಿದ್ರೆ ಟೀ ಅಂಗಡಿ ಮಡಿಕೋಬೇಕಾಯ್ತು ನಾವು. ಕೊಟ್ಬಿಡೋದು ಟೀ
ಹಂಗೆ ಮಾಡ್ಬೇಕು. ಈಗ 1 ಲೀಟ್ರಿಗೆ ಅರೌಂಡ್ ಎಷ್ಟು 50 ರೂಪಾಯಿ ಅಲ್ವಾ? ನಾವು 1 ಲೀಟ್ರಿಗೆ ಚೀಪ್ ಅಂಡ್ ಬೆಸ್ಟ್ 25 ರೂಪಾಯಿ ಕೊಟ್ಬಿಡುವ. ಹೆಂಗೈತೆ ಬಿಸ್ನೆಸ್ ಮಾಡ್ಬೇಕು ಕಡ. ಬಿಸ್ನೆಸ್ನ ಅನ್ಎಜುಕೇಟೆಡ್ ಬ್ರೂಟ್ಸ್. ಹೂ ಸ್ಟಾಪ್ಡ್ ಯು? ಮೊದಲು ಚಿಕನ್ ಅಂಗಡಿಗೆ ಚಿಕನ್ ಅಂಗಡಿ ಅಂತಾನೆ ಹೆಸರಿರಲಿಲ್ಲ. ಏಯ್ ಥೂ ನಾಯಿ ಮುಟ್ಟಿದೆ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಲ್ಲ, ಹೆಸರೇ ಇರಲಿಲ್ಲ. ಎಲ್ಲೆಲ್ಲಿ ಅಂಗಡಿ ಮುಂದೆ ಮರ ಇಪ್ಪಪಾಟಿ ದಿಮ್ಮಿ ಮಡಗ್ತಿದ್ರು ಅದೆಲ್ಲ ಚಿಕನ್ ಅಂಗಡಿ, ಮಟನ್ ಅಂಗಡಿ. ಈಗ ವಿನಿ ಚಿಕನು, ರುಚಿ ಚಿಕನು, ಸುಗುಣ ಚಿಕನು, ಆಮೇಲೆ ಅಂಥ ಚಿಕನು, ಇಂಥ ಚಿಕನು, ಎಂತೆಂಥದೋ ಚಿಕನು. ನಾನೊಂದು ಚಿಕನ್ ಅಂಗಡಿ ಇಟ್ಬಿಟ್ಟು ಚಿಕನ್ ಅಂತ ಮಾತ್ರ ಹೆಸರಿಡವಂತ. ಅಣ್ಣ ಸೈಡ್ ಬೋ ಅಣ್ಣ. ಏಯ್ ಬಾರ ಇಲ್ಲಿ. ಮೊದಲೇ ಗೊತ್ತಲ್ಲ ಡಾಗೀಸ್ ಗ್ರೂಪು. ಔಪ್ಪ. ಏನ್ ಮಾಡ್ತಾ ಇರೋದು ಅಲ್ಲಿ? ಎಲ್ಲಾರು ನಂಗ್ ನಾಯಿ ಅಂತಾರೆ, ಎಲ್ಲಾರು ನಿಂಗೂ ನಾಯಿ ಅಂತಾರೆ, ನಿನ್ನೆಲ್ಲ ನೋಡ್ ನಾಯಿ ಅಂತಾರೆ. ಹೋಗ್ಲಿ, ನನ್ಗೆ ನನ್ ಮಕ್ಕ ನೋಡ್ ನಾಯಿ ಅಂತಾರೆ. ಅದೇ ರಿಯಲ್ ಆಗಿ ನಾಯಿ ಯಾರು? ನಾನಾ ನೀನಾ ಹೇಳ್ದವನು? ಇವಾಗ ನಾಯಿಗೆ ನಾಯಿ ಅಂತ ಯಾವನೋ ಹೇಳೋದು? ನೀನಾ ನಾನಾ? ನಾನ್ ಹೇಳ್ತೀನಿ. ಹಂಗಂದ್ರೆ ನೀನೇ ನಾಯಿ. ನೀನ್ ನಾಯಿ ಬೋಸಡಿಕೆ. ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ಫ್ರೆಂಡ್ಸ್, ಸಕರ ಪಕರ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅಲ್ವಾ? ಸಕರ ಪಕರ ಒಟ್ನಲ್ಲಿ ಏನೋ ಒಂದು ಮಾಡಿ. ನಿಮ್ಮನ್ನ ತಡೆದಿರುವವರು ಯಾರು? ಓ ಜಾಕಿ. ನಮ್ಮತ್ತೆ ಇದೇ ಫ್ಯಾಕ್ಟ್ರಿಗೆ ಬರೋದಾ? ಸ್ಟಾರ್ಟಿಂಗಲ್ಲಿ ಅವಳು ಸೇರ್ಕೊಂಡಾಗ ಜಾಕಿ ಫ್ಯಾಕ್ಟ್ರಿ ಅಂತ ನಮ್ಮ ರಿಲೇಷನ್ ಅವ್ರು ನಂಗೆ ಫೋನ್ ಮಾಡಿದ್ರ. ಏನಕ್ಕೆ ಏನು ಜಾಕಿ ಫ್ಯಾಕ್ಟ್ರಿ ಅಂದರೆ ಅಂದರು. ನಾನೇನು ಅಂದ್ಬಿಟ್ಟೆ ಗೊತ್ತಾ, ಕುದುರೆಗೆ ನೀರು ತೊಳಿತಾರಲ್ಲ, ಕುದುರೆ ತೊಳೆಯೋದನ್ನ ಜಾಕಿ ಫ್ಯಾಕ್ಟ್ರಿ ಅನ್ನೋದು ಒಂದು. ಐಸ ಇದೆ ನೋಡಿ, ಇಲ್ಲಿ ನಿಂತಿರೋ ಪಲ್ಸರ್ ಗಾಡಿ 8253 ಯಾವೊಂದು ಒಬ್ಬನ ಕಳ್ಳಂದು ನೋಡಿ. ಇಲ್ಲಿ ಎತ್ಕೊ ಹೋಯ್ತಾನೆ ಕಳ್ಳ. ಕಳ್ಳ 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 ಕಳ್ಳ. ಏಯ್ ನಾನಲ್ಲ ಕಳ್ಳ, ನೀನು ಮಾತ್ರ. ನೋಡಿ, ಯಾರು ಪೊಲೀಸ್ನವರು ನನ್ನ ವೀಡಿಯೋ ನೋಡ್ತಾ ಇದ್ರೆ ಫಸ್ಟು ಇವನ ಮೇಲೆ ಒಂದು ಹೆಲ್ಮೆಟ್ ಕೇಸ್ ಹಾಕಿ. ಹೆಲ್ಮೆಟ್ ಹಾಕೊಳ್ಳದೆ ಓಡಾಡ್ತಾನೆ. ನಂಬರು KA09EX8253. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಈ ಚಳಿ ಬಂದು ಏನೇನು ಕಲ್ಸಾಯ್ತು ಏನೇನು ಕಲ್ಸಿಲ್ವೋ, ಹೆಲ್ಮೆಟ್ ಹಾಕೊಳ್ಳದೆ ಇದ್ದವ್ರನ್ನೆಲ್ಲ ಹೆಲ್ಮೆಟ್ ಹಾಕೊಳ್ಳಂಗೆ ಮಾಡ್ಬಿಡದೆ. ಅದೊಂದು ಖುಷಿ. ಹಾಂ ಅಣ್ಣ 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 ಗಾಡೀಲಿ ಪೆಟ್ರೋಲ್ ಇಲ್ಲಕಲ್ಲ. ಅಣ್ಣ ಅವನೇ ಮಿಸ್ಸೆ ಪೆಟ್ರೋಲ್ ಖಾಲಿ ಆಗೋದ್ರು ಟವ್ ಮಾಡಿಸ್ಕೊಬಿಡೋದು. ಹೆಂಗೋ 50 ರೂಪಾಯಿ ಉಳಿಸ್ದಂಗೆ ಆಯ್ತದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಹರಿಯುವ ಕಾವೇರಿಯ ಮೈಸೂರು ನನ್ನ ತಾಣ.